ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಗದೀಶ್ ನಾಗರಾಜಯ್ಯ ಈಗಾಗಲೇ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ. ದಿನನಿತ್ಯ ಶಾಸಕರು ಅಭಿವೃದ್ಧಿ ಕಾರ್ಯಗಳನ್ನು ವಿರೋಧಿಸಿದರೆ ಜೆಬಿಯ ಚುನಾವಣೆಯಲ್ಲಿ ಸ್ಪರ್ಧಿಸುವವರು ನಾಯಕರನ್ನ ಮೆಚ್ಚಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕಿನ ರೈತರ ಆರ್ಥಿಕ ಅಭಿವೃದ್ಧಿಗೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಅವಶ್ಯಕವಾಗಿದೆ. ಇದನ್ನು ಪೂರ್ಣಗೊಳಿಸಲು ಸಹಕರಿಸಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಬೇಗೂರು ನಾರಾಯಣ, ಎಸ್ಆರ್ ಚಿಕ್ಕಣ್ಣ, ಹಾಲುವಾಗಿಲು ಸ್ವಾಮಿ, ಹರೀಶ್, ಪ್ರಚಾರ ಸಮಿತಿ ಅಧ್ಯಕ್ಷ ಶಂಕರ್, ಮಾಜಿ ಪುರಸಭೆ ಸದಸ್ಯ ಅಬ್ದುಲ್, ಎಸ್ಟಿಡಿ ಮೋಹನ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪ್ರಭ ಟಿವಿ ಕುಣಿಗಲ್. ಎರಡು ಪತ್ರಿಕಾಗೋಷ್ಠಿನೂ ನೋಡಿದೆ. ನಾವು ಏನು ಮಾತಾಡಬಾರ್ದು, ಅವರು ಆಲೇ ಶಸ್ತ್ರ ತ್ಯಾಗ ಮಾಡ್ಬಿಟ್ಟಾರೆ ಅಂತ ಅನ್ಕೊಂಡು ಸುಮ್ಮನಾಗಿದ್ದು. ಆದರೂ ಜನಕ್ಕೆ ಗೊಂದಲ ಆಗಬಾರ್ದು, ಜನ ಮಿಸ್ಗೈಡ್ ಆಗಬಾರ್ದು ಅಂತ ಇವತ್ತು ನಿಮ್ಮ ಮುಖಾಂತರ ನಮ್ಮ ಜಗದೀಶ್ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಅವರು ಡಾಕ್ಟರ್ ರಂಗನಾಥ್ ಅವ್ರನ್ನ ನಾವು ಇಂಥದ್ದು ಮಾಡಿದ್ದೋ ಇಂಥದ್ದು ಮಾಡ್ತಾ ಇಲ್ಲ, ನೀವು ಕಳಪೆ ಆಗಿದ್ದೀರಾ ಅಂತ ಹೇಳ್ತಾ ಇಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೋ ನೀವು ಮಾಡ್ತಾ ಇಲ್ಲ, ನೀವು ಸೋಮಾರ ಆಗಿದ್ದೀರಾ, ಕೆಲಸಕ್ಕೆ ಬರ್ತಾ ಇಲ್ಲ, ಕೆಲಸಕ್ಕೆ ಬರೆದು ಶಾಸಕರಾಗಿ ಅಂತ ಹೇಳ್ತಾ ಇಲ್ಲ. ಅವ್ರು ಏನು ಹೇಳ್ತಾವ್ರೆ, ಈಗ ಎಂಥದ್ದು ರಿಸರ್ವೇಷನ್ನು ಪಂಚಾಯತಿ ತಗೊಂಡು ಬರೀ ದಲಿತರು ಅಂತ ಒಂದು ಜಾತಿ ಅಂತ ಅದನ್ನೆಲ್ಲ ಹೇಳಿ ಕ್ಲೋಸ್ ಮಾಡಿದ್ರು. ನಿನ್ನೆ ನಮ್ಮ DCM ಸಾಹೇಬರು ಬಂದವ್ರೆ, ಪರಮೇಶ್ ಸಾಹೇಬರು, ಅವ್ರನ್ನ ನಾವ್ಯಾರು ಆಗಲಿ, ಅವರು ದಲಿತರು ಅಂತ ಅಲ್ಲಿ ಉಪಮುಖ್ಯಮಂತ್ರಿಗಳು ಅವ್ರು ಕಟ್ಟಿರೋ ಸ್ಕೂಲ್ನ ಯಾವ ಮ್ಯಾಚ್ ಜಾತಿಯವರು ಕಟ್ಟೋಕ್ಕಲ್ಲ. ಬಡವ್ರ ಬಗ್ಗರಿಗೆ ವಿದ್ಯಾಭ್ಯಾಸ ನಾವು ತಂದೆಯವ್ರ ಕಾಲದಿಂದ ಮಾಡ್ತಾರಲ್ಲ, ಅದನ್ನು ಯಾವ ಅಕ್ಲಿಯವರು, ಬ್ರಾಹ್ಮಣರು, ಇನ್ನೂ ಅದಕ್ಕಿಂತ ಮೇಲ್ಪಟ್ಟ ಜಾತಿಯವರು ಯಾರೂ ಮಾಡೋಕ್ಕಾಗಲ್ಲ. ಇವರು ಅವ್ರನ್ನ ಜಾತಿ ಅಂತ ಹೇಳಿ ಇವರು ನಿಕೃಷ್ಟ ಆಗೋಗಿ ಇವರ ಸಂಕುಚಿತ ಮನೋಭಾವ ಸ್ಥಿತಿನ ತೋರಿಸ್ಕೊಟ್ಟು ದಯಮಾಡಿ ಶಸ್ತ್ರ ತ್ಯಾಗ ಮಾಡಿ ಇನ್ನೂ ಅವಕಾಶ ಆದ ನೀವು MLA ಅವ್ರ ವಿರುದ್ಧ ಹೋರಾಟ ಮಾಡಬೇಕು, MLA ಅವ್ರನ್ನ ಎಚ್ಚರಿಸ್ಬೇಕು. ಅವ್ರಿಗೆ ಕುಣಗಿಲ್ ತಾಲೂಕಿಗೆ ನೀರು ಬರಬಾರ್ದು ಅನ್ನೋದು ಅಷ್ಟೇ ಈಗ ಅವ್ರದ್ದು ಹೋರಾಟ ಆಗ್ಬಿಟ್ಟದೆ. ಅವು ನೀರು ಬಿಟ್ಬಿಟ್ಟು ಈ ಥರ ಎಲ್ಲ ತಗೊಂಡು ನೀರು ಬರ್ದಲ್ಲರಕ್ಕೆ ಏನು ಹೇಳ್ತಾರೆ ಅಂದರೆ ಒಂದು ಸಣ್ಣ ಉದಾಹರಣೆ, 2 ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ. ಈಗ ನಮ್ಮ ಕಸ್ಬಾದವರೆಲ್ಲ ನಮ್ಮ DK ಸುರೇಶ್ ಸಾಹೇಬ್ರನ್ನ MLA ಅವ್ರನ್ನ ಭೇಟಿ ಮಾಡಿ ಕಸ್ಬಾದ 2 ಪತ್ರಿಕಾಗೋಷ್ಠಿನೂ ನೋಡಿದೆ. ನಾವು ಏನು ಮಾತಾಡಬಾರ್ದು, ಅವರು ಆಲೇ ಶಸ್ತ್ರ ತ್ಯಾಗ ಮಾಡ್ಬಿಟ್ಟಾರೆ ಅಂತ ಅನ್ಕೊಂಡು ಸುಮ್ಮನಾಗಿದ್ದು. ಆದರೂ ಜನಕ್ಕೆ ಗೊಂದಲ ಆಗಬಾರ್ದು, ಜನ ಮಿಸ್ಗೈಡ್ ಆಗಬಾರ್ದು ಅಂತ ಇವತ್ತು ನಿಮ್ಮ ಮುಖಾಂತರ ನಮ್ಮ ಜಗದೀಶ್ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಅವರು ಡಾಕ್ಟರ್ ರಂಗನಾಥ್ ಅವ್ರನ್ನ ನಾವು ಇಂಥದ್ದು ಮಾಡಿದ್ದೋ ಇಂಥದ್ದು ಮಾಡ್ತಾ ಇಲ್ಲ, ನೀವು ಕಳಪೆ ಆಗಿದ್ದೀರಾ ಅಂತ ಹೇಳ್ತಾ ಇಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೋ ನೀವು ಮಾಡ್ತಾ ಇಲ್ಲ, ನೀವು ಸೋಮಾರ ಆಗಿದ್ದೀರಾ, ಕೆಲಸಕ್ಕೆ ಬರ್ತಾ ಇಲ್ಲ, ಕೆಲಸಕ್ಕೆ ಬರೆದು ಶಾಸಕರಾಗಿ ಅಂತ ಹೇಳ್ತಾ ಇಲ್ಲ. ಅವ್ರು ಏನು ಹೇಳ್ತಾವ್ರೆ, ಈಗ ಎಂಥದ್ದು ರಿಸರ್ವೇಷನ್ನು ಪಂಚಾಯತಿ ತಗೊಂಡು ಬರೀ ದಲಿತರು ಅಂತ ಒಂದು ಜಾತಿ ಅಂತ ಅದನ್ನೆಲ್ಲ ಹೇಳಿ ಕ್ಲೋಸ್ ಮಾಡಿದ್ರು. ನಿನ್ನೆ ನಮ್ಮ DCM ಸಾಹೇಬರು ಬಂದವ್ರೆ, ಪರಮೇಶ್ ಸಾಹೇಬರು, ಅವ್ರನ್ನ ನಾವ್ಯಾರು ಆಗಲಿ, ಅವರು ದಲಿತರು ಅಂತ ಅಲ್ಲಿ ಉಪಮುಖ್ಯಮಂತ್ರಿಗಳು ಅವ್ರು ಕಟ್ಟಿರೋ ಸ್ಕೂಲ್ನ ಯಾವ ಮ್ಯಾಚ್ ಜಾತಿಯವರು ಕಟ್ಟೋಕ್ಕಲ್ಲ. ಬಡವ್ರ ಬಗ್ಗರಿಗೆ ವಿದ್ಯಾಭ್ಯಾಸ ನಾವು ತಂದೆಯವ್ರ ಕಾಲದಿಂದ ಮಾಡ್ತಾರಲ್ಲ, ಅದನ್ನು ಯಾವ ಅಕ್ಲಿಯವರು, ಬ್ರಾಹ್ಮಣರು, ಇನ್ನೂ ಅದಕ್ಕಿಂತ ಮೇಲ್ಪಟ್ಟ ಜಾತಿಯವರು ಯಾರೂ ಮಾಡೋಕ್ಕಾಗಲ್ಲ. ಇವರು ಅವ್ರನ್ನ ಜಾತಿ ಅಂತ ಹೇಳಿ ಇವರು ನಿಕೃಷ್ಟ ಆಗೋಗಿ ಇವರ ಸಂಕುಚಿತ ಮನೋಭಾವ ಸ್ಥಿತಿನ ತೋರಿಸ್ಕೊಟ್ಟು ದಯಮಾಡಿ ಶಸ್ತ್ರ ತ್ಯಾಗ ಮಾಡಿ ಇನ್ನೂ ಅವಕಾಶ ಆದ ನೀವು MLA ಅವ್ರ ವಿರುದ್ಧ ಹೋರಾಟ ಮಾಡಬೇಕು, MLA ಅವ್ರನ್ನ ಎಚ್ಚರಿಸ್ಬೇಕು. ಅವ್ರಿಗೆ ಕುಣಗಿಲ್ ತಾಲೂಕಿಗೆ ನೀರು ಬರಬಾರ್ದು ಅನ್ನೋದು ಅಷ್ಟೇ ಈಗ ಅವ್ರದ್ದು ಹೋರಾಟ ಆಗ್ಬಿಟ್ಟದೆ. ಅವು ನೀರು ಬಿಟ್ಬಿಟ್ಟು ಈ ಥರ ಎಲ್ಲ ತಗೊಂಡು ನೀರು ಬರ್ದಲ್ಲರಕ್ಕೆ ಏನು ಹೇಳ್ತಾರೆ ಅಂದರೆ ಒಂದು ಸಣ್ಣ ಉದಾಹರಣೆ, 2 ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ. ಈಗ ನಮ್ಮ ಕಸ್ಬಾದವರೆಲ್ಲ ನಮ್ಮ DK ಸುರೇಶ್ ಸಾಹೇಬ್ರನ್ನ MLA ಅವ್ರನ್ನ ಭೇಟಿ ಮಾಡಿ ಕಸ್ಬಾ ಈ ತಾಲೂಕಿನಲ್ಲಿ ಎಷ್ಟು ಜನ ಯುವಕರಿದ್ದಾರೆ, ನಿರುದ್ಯೋಗಿ ಯುವಕರು. ಆ ಯುವಕರಿಗೆ ಕೇಂದ್ರದ ಕೈಗಾರಿಕಾ ಮಂತ್ರಿಗಳಿಂದ ಇವತ್ತು ನಮ್ಮ ತಾಲೂಕಿಗೆ ಆಗಬೇಕಾಗಿರ್ತಕ್ಕಂಥ ಏನು ಕೆಲಸಗಳಿದ್ದಾವೆ, ಇವತ್ತೇನು ಫ್ಯಾಕ್ಟ್ರಿಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ ಇರೋಂಥ, ಹಿಂದೆ ವೈಕರಾಮಯ್ಯನವರು ಪುಣ್ಯಾತ್ಮರು ತಂದಂಥ ಕಾಲದಲ್ಲಿ ಇರೋಂಥ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಫ್ಯಾಕ್ಟ್ರಿನಲ್ಲಿ ಲೋಕಲ್ನವ್ರು ಕೆಲಸ ಮಾಡ್ತಾರೆ, ಹೊರಗಡೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳಿ. ಕೊನೆ ಪಕ್ಷ ಅದಾಗಲಿಲ್ವಾ? ಈಗ ಹೇಳ್ದಂಗೆ ಅಟ್ಲೀಸ್ಟ್ ಕೌಶಲ್ಯಾಭಿವೃದ್ಧಿ ನಿಗಮದ ಮೂಲಕನಾದರೂ ಕೂಡ ನಮ್ಮ ತಾಲೂಕಿನ ಯುವ ಜನತೆಗೆ ನಿಮ್ಮ ಕೈಗಾರಿಕಾ ಮಂತ್ರಿಗಳಿಂದ ಇರಲಿ ಅಥವಾ ಬೇರೆ ಯಾರೇ ಆಗಲಿ ಕೇಂದ್ರ ಮಂತ್ರಿಗಳಿಂದ ಆಗಲಿ ನಮ್ಮ ತಾಲೂಕಿಗೆ ಕಿಂಚಿತ್ ಏನಾದರೂ ಕೊಡುಗೆ ಇದೆಯಾ ಹೇಳಿ ನೋಡೋಣ. ಏನಾದರೂ ಕೊಡುಗೆ ಇದ್ದರೆ ನಾವು ಕೂಡ ಸ್ಮರಿಸ್ತೀವಿ, ಜೊತೆಗೆ ಬೆಂಬಲನೂ ವ್ಯಕ್ತಪಡಿಸ್ತೀವಿ. ಇವೆಲ್ಲ ಬಿಟ್ಟು ಸುಮ್ಮನೆ ಜಾತಿಗಳನ್ನ ಎತ್ಕಟ್ಟುವಂಥದ್ದು ಅಥವಾ ರೈತರ ಮಧ್ಯೆ ಎತ್ಕಟ್ಟುವಂಥದ್ದು ಯಾವುದೇ ಕಾರಣಕ್ಕೂ ಇವೆಲ್ಲ ಬೇಡ. ನಾವೆಲ್ಲ ಜೊತೆಯಾಗಿ ಹೋಗೋಣ. ಒಂದೇ ತಾಲೂಕಿನ ಜನ, ಒಂದೇ ತಾಲೂಕಿನ ರೈತರು. ಈ ರೈತರಿಗೆ ಅನುಕೂಲ ಆಗೋ ವಿಚಾರ ಬಂದಾಗ ಪಕ್ಷ ಭೇದ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಅದು MP ಕೃಷ್ಣಪ್ಪ ಇರ್ಬೋದು, ನಾಳೆಗೆ ಕುಮಾರಸ್ವಾಮಿ ಅವರು ವಿರೋಧ ಮಾಡಿದ್ರು ನಾವು ವಿರೋಧ ಮಾಡೋದಯ್ಯ. ಯಾಕೆಂದ್ರೆ ಈ ತಾಲೂಕಿನ ರೈತರ ಅಸ್ತಿತ್ವದ ಪ್ರಶ್ನೆ. ಇವತ್ತು 150-200 ಬೋರ್ಗಳು ಒಣಗೋಗಿ ಕೂತಿದ್ದಾರೆ. ಪಕ್ಕದ ಹೋಗ್ಲಿ ಒಂದರಲ್ಲಯ್ಯ, ಇನ್ನು ಉಳಿದಂತೆ ಬೇರೆ ಹೋಗ್ಲಿಗಳು ಲೆಕ್ಕ ಹಾಕೊಳ್ಳಿ. ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಕೂಡ ಸಹಕಾರ ಕೊಡಿ. ಓಲೈಕೆ ರಾಜಕಾರಣ ನಾವು ಮಾಡ್ತಾ ಇಲ್ಲ, ದಯವಿಟ್ಟು ನೀವು ಓಲೈಕೆ ರಾಜಕಾರಣ ಬಿಟ್ಬಿಡಿ. ಕುಣಗಲ್ ತಾಲೂಕಿನ ಮತದಾರರ ಓಲೈಕೆ ರಾಜಕಾರಣ ನೀವು ಮಾಡೋಕ್ಕೆ ಪ್ರಾರಂಭ ಮಾಡಿ. ಇದು ನನ್ನ ಕೊನೆಯ ನಿಮಗೆ ಒಂದು ಸಲಹೆ ಅಂತ ತಿಳ್ಕೊಳ್ಳಿ ದಯಮಾಡಿ. ಯಾಕೆಂದರೆ
ನೀವು ಬಿಡಿ. ಈಗ MT ಕೃಷ್ಣಪ್ಪನ ಯಾರೇನೇನು ಹೊಡೆದಿಲ್ಲ, ಯಾರೇನು ಬಡ್ದಿಲ್ಲ, ಅಲ್ಲಿ ಬಂದರು, ಅವ್ರು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ, ಸಹಜವಾಗಿ ನಡೀತದೆ, ಅದು ಎಲ್ಲ ಕಡೆ ನಡೆಯುವಂಥದ್ದೇನೆ. ವಿರೋಧ ಮಾಡಿದ್ರೆ ಇನ್ನೊಂದು ಹೇಳ್ತೀವಿ, ಎಡೆಮಟ್ಟೆ ತಗೊಳ್ಳೋದು ಒಂದೇ ಅಲ್ಲ ಗೊತ್ತಿರೋದು ನಮಗೆ ಇನ್ನೂ ಒಂದು ತಗೊಳ್ಳೋದು ಗೊತ್ತದೆ. ನಾವು ಕೂಡ ಈ ತಾಲೂಕಿನಲ್ಲಿ ಗಂಡಸರೇ ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಡೋ ಮಕ್ಕಳೆಲ್ಲ ವೈಕೆ ರಾಮಯ್ಯನವರು ಈ ತಾಲೂಕಿನಲ್ಲಿ ಏನು ಮಾಡಿದ್ರು, ಯಾವ ರೀತಿ ನೀರು ತರಕ್ಕೆ ಪ್ರಯತ್ನ ಪಟ್ಟಿದ್ರು, ಎಷ್ಟು ಶ್ರಮ ಹಾಕಿದ್ರು, ನಿಮ್ಮ ತಂದೆಯವರು ಕೂಡ ಏನು ಇವತ್ತು ಶ್ರಮ ಪಟ್ಟು ಇವತ್ತು ಚಾನಲ್ ಮಾಡಿಸಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ತಾಲೂಕಿನ ರೈತರ ಪರವಾಗಿ ನಾವೆಲ್ಲ ದುಡಿಯೋಣ ಅಂತ ಹೇಳ್ತಾ ಒಂದು ಒಳ್ಳೆ ಅವಕಾಶ ಇದೆ. ಈ ಅವಕಾಶನ ನೀವು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ನಿಮಗೆ